ನಾವು ಫಸ್ಟ್ ಡೇ ನಾನು ಶೂಟ್ ಮಾಡಿದ್ದು ಸಾಯಿ ಕುಮಾರ್ ಸರ್ ಜೊತೆ ಕ್ಲೈಮ್ಯಾಕ್ಸು ಆ್ಯಂಡ್ ಫಸ್ಟ್ ಶಾಟು ಓದಿಬೇಕು ಅವ್ರಿಗೆ. ಈ ಆಕ್ಷನ್ ಅವರೆಲ್ಲ ಫುಲ್ ಟೆನ್ಷನ್ ನಂಗೆ, ಸರ್ ಜೋರಾಗಿ ಓದ್ಬಿಟ್ಬಿಡ್ಬೇಡಿ, ಸೀನಿಯರ್ ಆಕ್ಟರ್ ಹಂಗಂದ್ಬಿಡ್ತಾರೆ ಹಿಂಗಂದ್ಬಿಡ್ತಾರೆ ಅಂತ. ನಂಗೆ ಫುಲ್, ನಾನು ಊಟನೂ ಮಾಡಲಿಲ್ಲ, ಬರೀ ಓದಿಯೋದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅವರು ಹಿಂಗ್ ಹೊಡಿಬೇಡಿ ಬೈತಾರೆ, ಹಿಂಗ್ ಹೊಡಿಬೇಡಿ ಬೈತಾರೆ ಅಂತ. ನಾನು ಏನ್ ಮಾಡಿ ಓದಿಬೇಕು, ಮೆತ್ತಗೆ ಹಿಂಗ್ ಟಚ್ ಆಗ್ಬೇಕಷ್ಟೇ, ಒದ್ದಂಗಿರ್ಬೇಕು ಅಂತ. ಸರ್ ಬಂದ್ರು, ಅವ್ರು ಹಿಂಗ್ ಕತ್ತಿ ಹಿಂಗ್ ಮಾಡ್ತಾರೆ, ನಾನು ಕಿಕ್ ಮಾಡ್ಬೇಕು, ಹಿಂಗ್ ಒದ್ದೆ. ಭಯ್ಯ ಜೋರಾಗಿ ಹೊಡೀರಿ ಅಂದ್ರು. ನಾನು ಸಿಕ್ತು ಚಾನ್ಸ್ ಅಂತ. ಸೊ ಅಲ್ಲಿಂದ ಇವಾಗ ನಾವು ಸತ್ಯಾಸನ್ನ ಹರಿಶ್ಚಂದ್ರ ಅನ್ನೋ ಒಂದು ಸಿನಿಮಾನ ಸರ್ ನನಗ್ ಜಾಸ್ತಿ ಜಾಸ್ತಿ ಬಿದ್ದಿದೆ ಅದ್ರಲ್ಲಿ. ಯಾಕಂದ್ರೆ ಫುಲ್ಲು ಹೊರಳಾಡಿಸ್ಕೊಂಡೆಲ್ಲ ಹೊಡಿತಾರೆ, ಲಾಸ್ಟಲ್ಲಿ ಮಾತ್ರ ಒಂದೇ ಪಂಚ್ ನಾನು ಹೊಡಿಯೋದು. ನಮ್ ತಂದೆ ಕೇಳ್ತಾ ಇದ್ರು, ಏನ್ ಮಾಡಿದೆ ನೀನು ಅನೂಪ್ಗೆ ಅಂತ. ಸೊ ಸತ್ಯಾಸನ್ ಆಫ್ ಹರಿಶ್ಚಂದ್ರಲ್ಲಿ ಈಗ ಮತ್ತೆ ಮಾಡ್ತಾ ಇದೀವಿ. ಸೊ ಖುಷಿ ಆಗುತ್ತೆ ಸರ್, ಆಫ್ಟರ್ 10 years, ಅಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಏನು ಅಂದರೆ, ರಂಗಿತರಂಗ ಎಲ್ಲ ಅವಾರ್ಡ್ಸು ನನಗೆ ಬಂತು. ಐ ಜಸ್ಟ್ ಮಿಸ್ ದ ನ್ಯಾಷನಲ್ ಅವಾರ್ಡ್ ಆ್ಯಂಡ್ ಆಸ್ಕರ್ಸ್ಗೂ ಹೋಯಿತು. ಐ ವಾಸ್ ಆ್ಯಕ್ಚುಲಿ ರೆಡಿ ವಿತ್ ದ ಆಸ್ಕರ್ ಸ್ಪೀಚ್ ಆಲ್ಸೋ. ಸೊ ಇನ್ ಫ್ಯೂಚರ್ ಸೇಮ್ ಕಾಂಬಿನೇಷನ್. ಆ್ಯಂಡ್ ಪ್ರಕಾಶ್ ಅವರೇ, ನಿಮಗೊಂದು ಈಗ ರಿಕ್ವೆಸ್ಟು, ಈ ಫಿಲ್ಮ್ ಎಲ್ಲರೂ ನೋಡಿದ್ದಾರೆ, ಯಾವ ಇಂಡಸ್ಟ್ರಿಗೆ ಹೋದ್ರೂ ರಂಗಿತರಂಗ ಬಗ್ಗೆ ಮಾತಾಡ್ತಾರೆ. ಬಟ್ ನಾವು ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಲಿಲ್ಲ. ಬೇಲವರು ಇಲ್ಲೇ ಇದ್ದಾರೆ. ಸೊ ಪ್ರಕಾಶ್ ಅವರು ನಾವು ಶೂಟಿಂಗ್ ಮಾಡುವಾಗ ಅಷ್ಟೇ, ಅವರು ಬರೋದೇ ಅಪರೂಪ, ಬಂದರೆ ಈ ಥರನೇ ನಗ್ತಾ ಇರ್ತಾರೆ. ಸೊ ಇಂಥ ಒಂದು ಪ್ರೊಡ್ಯೂಸರು ಈಗ ವೇಲು ಅಂತ ಅವ್ರು ಇರೋದ್ರಿಂದ ಇದು ಇಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋಣ, ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ರಿಲೀಸ್ ಮಾಡೋಣ. ವಾಟ್ ಬ್ರದರ್? ಇವರು ಸೈಲೆಂಟ್ ಆಗಿದ್ದಾರೆ. ಸೊ ಪ್ರಕಾಶ್ ಅವ್ರಿಗೂ ಫೈನಲಿ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್.